ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಮೆಂತೆ ಹಿಟ್ಟಿನ ರೈಸು ಮತ್ತೆ ಮೆಂತೆ ಹಿಟ್ಟಿನ ಸ್ಪೈಸಿ ರೈಸು ಮಾಡಿ ತೋರಿಸ್ತೀನಿ. ಮೆಂತೆ ಹಿಟ್ಟಿನ 2 ರೈಸ್ ಐಟಮ್ಸ್ ಮಾಡಿ ತೋರಿಸ್ತೀನಿ. ಮೊದಲು ಮೆಂತೆ ಹಿಟ್ಟಿನ ಸ್ಪೈಸಿ ರೈಸು ಮಾಡಿ ತೋರಿಸ್ತೀನಿ. ಮೆಂತೆ ಹಿಟ್ಟು ಸ್ಪೈಸಿ ರೈಸಿಗೆ ಮಾಡಲು ಬೇಕಾಗುವ ಸಾಮಾನುಗಳು: ಮೊದಲು ಮೆಂತ್ಯದ ಹಿಟ್ಟು, ಇದು ತುಪ್ಪ, ಒಗ್ಗರಣೆಗೆ ತುಪ್ಪ, ಸಾಸಿವೆ, ಉದ್ದಿನಬೇಳೆ, ಕಡ್ಲಿಬೇಳೆ, ಶೇಂಗಾ, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ದ್ರಾಕ್ಷಿ, ಗೋಡಂಬಿ ಇದ್ರೆ ಗೋಡಂಬಿನ ಹಾಕಿ, ಒಣ ಮೆಣಸಿನಕಾಯಿ ಮತ್ತೆ ಹಸಿ ಮೆಣಸಿನಕಾಯಿ, ಕೊಬ್ಬರಿ ತುರಿ ಮತ್ತು ಅನ್ನ. ಮತ್ತು ಒಂದು ಸ್ಟವ್ ಮೇಲೆ ಕಡಾಯಿ ಇಡ್ತಾ ಇದ್ದೀನಿ. ಸ್ಟವ್ ಆನ್ ಮಾಡ್ತಾ ಇದ್ದೀನಿ. ಇದು ಸ್ವಲ್ಪ ಬಿಸಿ ಆಗ್ಲಿ, ಇದರಲ್ಲಿ ತುಪ್ಪ ಹಾಕೋಣ. ಈಗ ಇದು ಬಿಸಿ ಆಗಿದೆ. ಒಗ್ಗರಣೆಗೆ ಎಷ್ಟು ಬೇಕೋ ಅಷ್ಟು ತುಪ್ಪ ಹಾಕ್ತಾ ಇದ್ದೀನಿ. ಇದು ತುಪ್ಪ ಬಿಸಿ ಆದ ಕೂಡಲೇ ಸಾಸಿವೆನ ಹಾಕ್ತೀನಿ. ಬಿಸಿಯಾಗಿದೆ, ಸಾಸಿವೆ ಹಾಕ್ತಾ ಇದ್ದೀನಿ. ಇದು ಚಟಪಟ ಅನ್ಲಿ. ಇದರಲ್ಲಿ ಶೇಂಗಾ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಸ್ವಲ್ಪ ಕೈ ಆಡಬೇಕು. ಈಗ ಇವೆಲ್ಲ ಕೆಂಪಗಾಗಬೇಕು, ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡಿ. ಈಗ ಇದರಲ್ಲಿ ದ್ರಾಕ್ಷಿ ಮತ್ತೆ ಒಣ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಕರಿಬೇವು ಎಲ್ಲ ಹಾಕಿ ಹುರ್ಕೋಬೇಕು. ಈಗ ಇದು ಆಗಿದೆ ನೋಡಿ. ಈಗ ಇದನ್ನ ಅನ್ನಕ್ಕೆ ಕಲಿಸ್ಬೇಕು. ಈಗ ಇದಕ್ಕೆ ಅನ್ನ ಹಾಕ್ಬೇಕು. ಎಷ್ಟು ಬೇಕೋ ಒಗ್ಗರಣೆಗೆ ಅಷ್ಟು ನೋಡಿ ಅನ್ನನ ಹಾಕೋಬೇಕು. ಈಗ ಇದಕ್ಕೆ ಹಸಿ ಕೊಬ್ಬರಿ ಮತ್ತೆ ಮೆಂತೆ ಹಿಟ್ಟು ಹಾಕ್ಬೇಕು. ಈಗ ಇದಕ್ಕೆ ಮೆಂತೆ ಹಿಟ್ಟು ಹಾಕ್ತಾ ಇದ್ದೀನಿ. 1-2 ಸ್ಪೂನ್ ಹಾಕ್ತಾ ಇದ್ದೀನಿ. ಕಡಿಮೆ ಬಿತ್ತು ಅಂದ್ರೆ ಇನ್ನೊಂದು ಸ್ವಲ್ಪ ಹಾಕೋಬಹುದು. ಈ ಮೆಂತೆ ಹಿಟ್ಟು ಹೇಗ್ ಮಾಡೋದು ಅಂತಂದೇಳಿ ಲಿಂಕ್ ಕೊಟ್ಟಿರ್ತೀನಿ, ಬಾಕ್ಸ್ ನಲ್ಲಿ ನೋಡ್ಕೊಳ್ಳಿ. ಕೊತ್ತಂಬರಿ ಹಾಕ್ಬೇಕು. ಮತ್ತೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಉಪ್ಪು ಮೆಂತೆ ಹಿಟ್ಟಿಗೆ ಹಾಕಿರ್ತೀವಿ ಆಲ್ರೆಡಿ, ಅದಕ್ಕೆ ನೋಡ್ಕೊಂಡು ಎಷ್ಟು ಬೇಕೋ ಅಷ್ಟೇ ಉಪ್ಪು ಹಾಕೊಳ್ಳಿ. ಈಗ ಇದನ್ನ ಚೆನ್ನಾಗಿ ಕಲಸ್ಬೇಕು. ಇದು ಕಲಸಿದೀನಿ ನೋಡಿ. ಇದು ಈ ತರ ಇದೆಲ್ಲ ಚೆನ್ನಾಗಿ ಈ ತರ ಕಲಸಿದ್ಮೇಲೆ ಇದಕ್ಕೆ ನಿಮಗೆ ಬೇಕು ಅಂತಂದ್ರೆ ನಿಂಬೆಹಣ್ಣ ಹಿಂಡ್ಕೋಬಹುದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಕೊಳ್ಳಿ. ಈಗ ಇದು ಮೆಂತೆ ಹಿಟ್ಟಿನ ಸ್ಪೈಸಿ ರೈಸ್ ರೆಡಿ ಆಗಿದೆ. ಈಗ ಇದನ್ನ ಸರ್ವಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ಮೊದಲು ಒಂದು ಬೌಲಿಗೆ ಅನ್ನನ ತಗೋಬೇಕಿದ್ನ. ನಮ್ಗೆ ಎಷ್ಟು ಬೇಕೋ ಅಷ್ಟು ರೈಸ್ ನ ತಗೊಂಡು ಒಂದು ಬೌಲ್ ನಲ್ಲಿ ಹಾಕೋಬೇಕು. ಈಗ ಇದಕ್ಕೆ ಖಾರ ಪುಡಿನ, ನಿಮ್ಗೆ ಖಾರ ಎಷ್ಟು ಬೇಕು ನೋಡಿ ಅಷ್ಟು ಖಾರ ಪುಡಿನ ಹಾಕೊಳ್ಳಿ. ಉಪ್ಪುನು ಅಷ್ಟೇ ಮೆಂತೆ ಹಿಟ್ಟಿಗೆ ಹಾಕಿರ್ತದೆ, ಅದಕ್ಕೆ ನೋಡಿ ಉಪ್ಪುನ ಹಾಕೊಳ್ಳಿ ರುಚಿಗೆ ತಕ್ಕಷ್ಟು. ಇದಕ್ಕೆ 1 ಚಮಚ ಮೆಂತೆದ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಎಷ್ಟು ಬೇಕು ನೋಡಿ ಹಾಕೊಳ್ಳಿ. ನಿಮ್ಗೆ ಜಾಸ್ತಿ ಬೇಕು ಅಂದ್ರೆ ಸ್ವಲ್ಪ ಜಾಸ್ತಿನ ಹಾಕೋಬಹುದು. ಈಗ ಇದಕ್ಕೆ ತುಪ್ಪನ ಹಾಕಿ ಚೆನ್ನಾಗಿ ಕಲಸ್ಬೇಕು. ತುಪ್ಪ ಸ್ವಲ್ಪ ಜಾಸ್ತಿನೇ ಬೇಕಾಗುತ್ತೆ. ಇದಕ್ಕೆ ಚೆನ್ನಾಗಿ ಕಲಸ್ಬೇಕು ಈ ತರ. ಈಗಿದು ಮೆಂತೆ ಹಿಟ್ಟಿನ ರೈಸು ರೆಡಿ ಆಗಿದೆ. ಸರ್ವಿಂಗ್ ಬೌಲಿಗೆ ತೆಗಿತೀನಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ.